ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ 2 FA2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್. ಈಗ ರಿವೈಸ್ಡ್ LBA ಆಗಿದೆ. LBA ರಿವೈಸ್ಡ್ ಮಾಡಿದ್ದಾರಲ್ಲ, ಆ ರಿವೈಸ್ಡ್ LBAದಲ್ಲಿರುವಂತಹ ಪ್ರಶ್ನೆಗಳನ್ನ ರಿವೈಸ್ಡ್ LBA ಬೇಸ್ಡ್ FA2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ತರಗತಿ 10ನೇ ವಿಷಯ ಗಣಿತ, ಸಮಯ 45 ನಿಮಿಷಗಳು, ಒಟ್ಟು 20 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿವೈಸ್ಡ್ LBA ಬೇಸ್ಡ್ FA2 ಮಾಡೆಲ್ ಕ್ವಶನ್ ಪೇಪರ್. ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಯಾವುದಂದ್ರೆ ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿ ಹಾಗೂ ತ್ರಿಭುಜಗಳು. ನಿರ್ದೇಶಾಂಕ ರೇಖಾಗಣಿತ ಇನ್ನೂ ಆಗಿರ್ಲಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ, ಅಂದ್ರೆ ಇನ್ನು ನೆಕ್ಸ್ಟ್ ಮಂತ್ ಇದೆ ಅದು. ಹಾಗಾಗಿ ಈ ತಿಂಗಳಲ್ಲೇ ಇದನ್ನ ತೆಗೆದುಕೊಳ್ಬೇಕಾಗಿರೋದ್ರಿಂದ, ಈ ಒಂದು ಆಗಸ್ಟ್ ಅಂತ್ಯದಲ್ಲಿ ತೆಗೆದುಕೊಳ್ಬೇಕಾಗಿರೋದ್ರಿಂದ ಆ ಒಂದು ಘಟಕವನ್ನು ಬಿಟ್ಟು ಈ 3 ಘಟಕಗಳನ್ನು ತೆಗೆದುಕೊಂಡು ನಾನು ಈ ಒಂದು FA2 ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಮಾಡಿದ್ದೇನೆ. ಪ್ರಶ್ನೆಗಳನ್ನ ಮೊದಲು ಪ್ರಶ್ನೆ ಪತ್ರಿಕೆ ನೋಡೋಣ, ನಂತರ ಅವುಗಳ ಉತ್ತರವನ್ನು ನೋಡೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. ಒಂದನೇದು 100, 93, 86 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ. -7, 7, 3, 5 ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. ಎರಡನೇದು, ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿರುತ್ತವೆ? 2 ಸಮದ್ವಿಬಾಹು ತ್ರಿಭುಜಗಳು, 2 ಅಸಮಬಾಹು ತ್ರಿಭುಜಗಳು, 2 ಸಮಬಾಹು ತ್ರಿಭುಜಗಳು, 2 ಲಂಬಕೋನ ತ್ರಿಭುಜಗಳು ಅನ್ನುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿವೆ. ಮೂರನೇ ಕ್ವಶನ್, ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ. ನಾಲ್ಕನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ, ಕೊನೆಯ ಪದ an ಆದಾಗ ಅದರ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೆಯಿರಿ. ಇನ್ನು 2 ಅಂಕದ ಪ್ರಶ್ನೆಗಳಿವೆ, 3 ಪ್ರಶ್ನೆಗಳಿವೆ. ಐದನೇದು, 2x² - 5x + 3 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಆರನೇ ಪ್ರಶ್ನೆ, 2, 7, 12 ಈ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಏಳನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ DE ಸಮಾಂತರವಾಗಿದೆ. BC AD 1.5 cm, DB 3 cm, AE 1 cm ಆದರೆ ECಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಿದೆ ಪ್ರಶ್ನೆ. ಇನ್ನು 3 ಅಂಕದ ಪ್ರಶ್ನೆಗಳು ಎರಡಿವೆ, 8 ಮತ್ತು 9. 8ನೇ ಪ್ರಶ್ನೆ, 2x² - 7x + 3 = 0 ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 144 ಆಗಿದೆ. ಅದರ 9ನೇ ಪದ 28 ಆಗಿದೆ. ಆ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತಿದೆ. ಇನ್ನು 4 ಅಂಕದ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ ಇದೆ. ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅನ್ನುವಂಥದ್ದು. ಈಗ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಉತ್ತರಕ್ಕೆ A2 - A1 ಮಾಡಿದಾಗ ಬಂದಿರತಕ್ಕಂಥ ಉತ್ತರ -7 ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ -7. ತ್ರಿಭುಜಗಳು ಜೋಡಿಗಳು ಯಾವಾಗಲೂ ಸಮರೂಪ ಯಾವಾಗಿರ್ತಾವ ಅಂದ್ರೆ 2 ಸಮಬಾಹು ತ್ರಿಭುಜಗಳಿದ್ದಾಗ ಅವೆರಡು ಸಮರೂಪ ತ್ರಿಭುಜಗಳಾಗಿರುತ್ತೆ. ಹಾಗಾಗಿ ಸಿ ಆಪ್ಷನ್ ಸರಿಯಾದ ಉತ್ತರ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದರೆ ax² + bx + c = 0 ಇದು ವರ್ಗ ಸಮೀಕರಣದ ಆದರ್ಶ ರೂಪ. ನಾಲ್ಕನೇದು, ಸಮಾಂತರ ಶ್ರೇಣಿಯ ಮೊದಲ ಪದ ಎ ಸಾಮಾನ್ಯ ಮತ್ತು ಕೊನೆಯ ಪದ an ಆದಾಗ ಮೊದಲ n ಪದಗಳ ಮೊತ್ತವನ್ನು ಕೇಳಿರ್ತಕ್ಕಂಥ ಸೂತ್ರ SN = n/2 a + an ಅನ್ನುವಂಥ ಸೂತ್ರ. ಇನ್ನು 5ನೇ ಪ್ರಶ್ನೆ, ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿದರೆ ಇದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎ ಬೆಲೆ 2 ಇದೆ, ಬಿ ಬೆಲೆ -5, ಸಿ ಬೆಲೆ 6. ಶೋಧಕ ಡೆಲ್ಟಾ = b² - 4ac ಸೂತ್ರ ಇದೆ. ಬಿ ಅಂದ್ರೆ -5, -4, ಎ ಅಂದ್ರೆ 2, ಸಿ ಅಂದ್ರೆ 3. ಇದು ಕಳೆದಾಗ ಬಂದಿರತಕ್ಕಂಥ ಉತ್ತರ 1 ಅಂದ್ರೆ ಡೆಲ್ಟಾ ಬೆಲೆ 0ಕ್ಕಿಂತ ಹೆಚ್ಚು ಆಗಿರೋದ್ರಿಂದ ಅಂದ್ರೆ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿದೆ. ಆ ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಹೇಳಿದೆ. ಈಗ 6ನೇ ಪ್ರಶ್ನೆ, 2, 7, 12 ಈ ಸಮಾಂತರ ಶ್ರೇಣಿ 15ನೇ ಪದ ಎ ಬೆಲೆ 2 ಇದೆ, ಡಿ ಅಂದ್ರೆ A2 - A1, 7ರಲ್ಲಿ 2 5, ಎನ್ ಅಂದ್ರೆ ಪದಗಳ ಸಂಖ್ಯೆ 15 ಆದರೆ 15ನೇ ಪದ ಅಂದ್ರೆ A15 ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದು. ಹಾಗಾಗಿ an = a + n - 1 × d ಇದೆ. n ಅಂದ್ರೆ 15, a ಅಂದ್ರೆ 2, ಡಿ ಅಂದ್ರೆ 5 ಬೆಲೆಗಳನ್ನು ಆದೇಶಿಸಿದಾಗ ಬಂದಿರತಕ್ಕಂಥದ್ದು 15ರಲ್ಲಿ 14, 5, 70 + 2 72 ಶ್ರೇಣಿಯ 15ನೇ ಪದ ಎಷ್ಟು ಬಂತು? 72 ಅನ್ನುವಂಥ ಉತ್ತರ. ಇನ್ನು 7ನೇ ಪ್ರಶ್ನೆ ಇದೆ. ಇಲ್ಲಿ ಸಮಾಂತರ ಥೇಲ್ಸ್ನ ಪ್ರಮೇಯದ ಪ್ರಕಾರ AD/DB AE/EC ಅನ್ನು ಬರೆಯಲಾಗಿದೆ. ಈ ಬೆಲೆಗಳನ್ನು ಆದೇಶಿಸಲಾಗಿದೆ. ಆದೇಶಿಸಿದಾಗ ಇದು ಓರೆ ಗುಣಕಾರ EC ಇದು EC = 1 × 3/1.5 ಅನ್ನುವಂಥದ್ದು. ಅಥವಾ ಇದನ್ನ ಇಲ್ಲೇ ಛೇದ ಹೊಡಿಬಹುದು. 0.3 ಕೊಟ್ಟೆವು ಅಂದ್ರೆ
15 ಪಾಯಿಂಟ್ ಹೋಯ್ತು, 15 ಒಂದಲೇ 15, 12 30 ಅಂದ್ರೆ ಇಸಿ ಒಂದಲೇ ಇಸಿ, 1 2 2 ಅಂದ್ರೆ 2 ಸೆಂಟಿಮೀಟರ್. ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಅಂತ ಕೇಳಿದ್ದಾರೆ. ಈ ಕಡೆ ಅಪವರ್ತನಗಳನ್ನ ಹಾಕೊಡ್ರಿ ಬೇಕಾದ್ರೆ. ಇಲ್ಲಿ ಪ್ಲಸ್ ಮೈನಸ್ 7x ಇದೆ, ಇದನ್ನ ಗುಣಿಸಿದಾಗ ಪ್ಲಸ್ 6x² ಅನ್ನು ಬರ್ಬೇಕು. 2 3 6x². ಅಂತ ಸಂಖ್ಯೆ ಯಾವುದು ಅಂದ್ರೆ 6x ಮೈನಸ್ 1x. 6 1 6 ಮೈನಸ್ ಇಂಟು ಮೈನಸ್ ಪ್ಲಸ್ 6 1 6 6 1 7x ಆಯ್ತು. ಹಾಗಾಗಿ ಇದರ ಬೆಲೆಯನ್ನು ಕಂಡು ಹಿಡಿದಾಗ ಇಲ್ಲಿ 2x² ಮೈನಸ್ 6x ಮೈನಸ್ x ಪ್ಲಸ್ 3 ಮಧ್ಯ ಪದವನ್ನು ಸೂಕ್ತ ಪದವಾಗಿ ವಿಭಾಗಿಸಲಾಗಿದೆ. ಸಾಮಾನ್ಯ ತೆಗೆಯಲಾಗಿದೆ. 2x x ಮೈನಸ್ 3 ಉಳಿತು. ಮೈನಸ್ ಇಲ್ಲಿ 1 ಬೇಕು, ಇಲ್ಲಿ 1 ಬೇಕು. ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0. ಪ್ರತಿ ಅಪವರ್ತನ ಇಲ್ಲಿ ಕೂಡ 1 ಬೇಕು. ಇಲ್ಲಿ ತಪ್ಪಾಗಿದೆ, ಇದನ್ನು ಸರಿಪಡಿಸಲಾಗುವುದು. ನಂತರ PDF ನಲ್ಲಿ ಸರಿಪಡಿಸಿ ಕೊಡಲಾಗುವುದು. ಇಲ್ಲಿ 2x ಮೈನಸ್ 3 ಅಂತಿದೆ, x ಇಸ್ ಈಕ್ವಲ್ ಟು 3 ಅನ್ನುವಂತಹ ಉತ್ತರ 1. ಇಲ್ಲಿ 2x ಮೈನಸ್ 1 ಉಳಿದಿದೆ. 2x ಇಸ್ ಈಕ್ವಲ್ ಟು ಮೈನಸ್ 1 ಆ ಕಡೆ ಹೋದರೆ ಪ್ಲಸ್ 1 ಆಯಿತು. ಹಾಗಾಗಿ x ಇಸ್ ಈಕ್ವಲ್ ಟು ಎಷ್ಟಾಯಿತು? 1/2 ಅನ್ನುವಂತಹ ಉತ್ತರ. ಇಲ್ಲಿ 1 ಇಡದೇ ಇರೋದ್ರಿಂದ ತಪ್ಪಾಗಿದೆ. ಹಾಗಾಗಿ ಮೈನಸ್ 1 ಬೇಕು. ಸಾಮಾನ್ಯ ಏನೂ ಬಂದಿಲ್ಲ, 1 ಸಾಮಾನ್ಯ ತೆಗಿಬೇಕು. ಇನ್ನು ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ ಅಂದ್ರೆ S9 ಇಸ್ ಈಕ್ವಲ್ ಟು 144. 9ನೇ ಪದ 28, A9 ಇಸ್ ಈಕ್ವಲ್ ಟು 28 ಅಂತ ಕೇಳಿದ್ದಾರೆ. ಈಗ S9 ಇಸ್ ಈಕ್ವಲ್ ಟು ಅಂದ್ರೆ Sn ಇಸ್ ಈಕ್ವಲ್ ಟು ಸೂತ್ರ ಗೊತ್ತಿದೆ, n ಭಾಗಿಲೆ 2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 9 ಡಿವೈಡೆಡ್ ಬೈ 2 2a ಪ್ಲಸ್ 9 ಮೈನಸ್ 1 ಇಂಟು ಡಿ. ಇಲ್ಲಿ S9 ಅಂದ್ರೆ 9 ಪದಗಳವರೆಗಿನ ಮೊತ್ತ 144 ಕೊಟ್ಟಿರೋದು. 144 9 ಡಿವೈಡೆಡ್ ಬೈ 2 ಅಂದ್ರೆ 2/9 ಐತಿ. ಕಡೆ 2a ಪ್ಲಸ್ 9ರಲ್ಲಿ 8d 2 ಕಾಮನ್ ತೆಗೆದಿವಿ. 2 ಮತ್ತು 2 ಛೇದ ಹೋದಾಗ a ಪ್ಲಸ್ 4d ಇಸ್ ಈಕ್ವಲ್ ಟು 16 ಉಳಿತು. ಇದೇ ರೀತಿ ಈ ಕಡೆ ಬಿಡಿಸಿದಾಗ a ಪ್ಲಸ್ 2d. ಸಮೀಕರಣ 1 ಮತ್ತು 2 ವರ್ಜಿಸುವ ವಿಧಾನದಿಂದ ಬಿಡಿಸಲಾಗಿದೆ. ಇಲ್ಲಿ ಮೈನಸ್ಸು ಮೈನಸ್ಸು ಮೈನಸ್ ಅನ್ನುವಂಥದ್ದು ಇದನ್ನ ಛೇದ ಹೋಯ್ತು. 8ರಲ್ಲಿ 4 ಹೋದ್ರೆ 4d, 28ರಲ್ಲಿ 16 ಹೋದ್ರೆ 12. ಈ 4 ಈ ಕಡೆ ತಂದಾಗ ಡಿವೈಡ್ ಆಯ್ತು. 4 3 12. ಡಿ ಬೆಲೆ 3 ಆದೇಶಿಸಿದಾಗ ಬಂದಿರತಕ್ಕಂಥ ಉತ್ತರ ಎ ಬೆಲೆ ಎಷ್ಟು? 4. ಇನ್ನು ಇದು ಪ್ರಶ್ನೆ ಸಂಖ್ಯೆ 10. ಇದೇನಿದೆ? ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಈ ಪ್ರಮೇಯವನ್ನು ಇಲ್ಲಿ ಸಂಪೂರ್ಣವಾಗಿ ಕೊಡಲಾಗಿದೆ. ಆತ್ಮೀಯರು, ಈ ರೀತಿಯಾಗಿ 6ರಿಂದ 10ನೇ ತರಗತಿವರೆಗಿನ ಈ ಮಾಡೆಲ್ ಕ್ವಶನ್ ಪೇಪರ್ ಅಂದ್ರೆ FA ಮತ್ತು SA ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಚಟುವಟಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.